ಯಾವ ಕನಿಷ್ಠ ಅಧಿಕಾರಿಯಾದ ತರ್ಕ ದೃಷ್ಟಿಯನ್ನು ಕುರಿತು ಸದ್ಗುರುಗಳು ಉಪದೇಶ ಮಾಡ್ತಾ ಬಂದರು. ನಿನ್ನಿನ ದಿವಸ ಏನ್ ನೋಡಿದೆವಪ್ಪ ಅಂತ ಕೇಳಿದ್ರೆ, ಆತ್ಮನು ಆನಂದ ಸ್ವರೂಪನಿದ್ದಾನೆ ಅನ್ನೋದ್ರ ಮ್ಯಾಗ 362ನೇ ಅಂಕದಲ್ಲಿ ಆತ್ಮನಿಗೆ ಸಂಬಂಧಿಯಾದ ಯಾವ ವಸ್ತು ಇರುವುದೋ ಅದರಲ್ಲಿ ಪ್ರೇಮ ಉಂಟಾಗುತ್ತದೆ, ಅದಕ್ಕಿಂತಲೂ ಸನ್ನಿಹಿತವಾಗಿರುವುದರಲ್ಲಿ ಅಧಿಕ ಪ್ರೇಮ ಉಂಟಾಗುತ್ತದೆ. ಅತಿ ಸಮೀಪವಾದ ಅದರಲ್ಲಿ ಅತಿ ಪ್ರೇಮ ಉಂಟಾಗ್ತದೆ. ಈ ರೀತಿಯಿಂದ ಹೊರಗಿನ ಪದಾರ್ಥಗಳ ಅಪೇಕ್ಷೆಯಿಂದ ಅಂತರದಲ್ಲಿರುವ ಪದಾರ್ಥಗಳಲ್ಲಿ ಅಧಿಕವಾದ ಪ್ರೀತಿ ಇರುತ್ತದೆ. ಹೇಗೆಂದರೆ, ಒಂದನೇದ್ದು ಪರಂಪರೆಯಿಂದ ಆತ್ಮನ ಸಂಬಂಧಿಯಾದ ಪುತ್ರನ ಮಿತ್ರನಲ್ಲಿ ಪ್ರೀತಿ ಉಂಟಾಗುತ್ತದೆ. ಇನ್ನು ಎರಡನೇ ಕಡ ಪುತ್ರನ ಮಿತ್ರನ ಅಪೇಕ್ಷೆಯಿಂದ ಪುತ್ರನಲ್ಲಿ ಅಧಿಕ ಪ್ರೀತಿ ಉಂಟಾಗುತ್ತದೆ. ಆ ಮಿತ್ರನಕ್ಕಿಂತಲೂ ತನ್ನ ಮಗನಲ್ಲಿ ಅಧಿಕ ಪ್ರೀತಿ ಉಂಟಾಗ್ತದೆ. ಮತ್ತು ಮೂರನೇದ್ದು, ಪುತ್ರನಕ್ಕಿಂತಲೂ ಸ್ಥೂಲ ಸೂಕ್ಷ್ಮ ಶರೀರದಲ್ಲಿ ಅಧಿಕ ಪ್ರೀತಿ ಇರುತ್ತದೆ. ಯಾಕೆ? ಮಗನಕ್ಕಿಂತ ತನ್ನ ಸ್ಥೂಲ ಶರೀರ, ಆ ಸ್ಥೂಲ ಶರೀರಕ್ಕಿಂತ ತನ್ನ ಸೂಕ್ಷ್ಮ ಶರೀರ ಅತಿ ಸಮೀಪ ಆಗ್ದು ಆತ್ಮನಿಗೆ. ನೋಡ್ರಿ ಏನಂತಾರೆ ಮೂರನೇ ಕಡ, ಪುತ್ರನಕ್ಕಿಂತಲೂ ಸ್ಥೂಲ ಶರೀರದಲ್ಲಿ ಅಧಿಕ ಪ್ರೀತಿ, ಆ ಸ್ಥೂಲ ಶರೀರಕ್ಕಿಂತಲೂ ಸೂಕ್ಷ್ಮ ಶರೀರದಲ್ಲಿ ಅಧಿಕ ಪ್ರೀತಿ. ನೋಡ್ರಿ ಅಮ್ಮಮ್ಮ ಏನ್ ಮಾಡ್ತಾನ, ಘೋರವಾದ ತಪಸ್ಸು ಮಾಡಿ ಈ ಸ್ಥೂಲ ಶರೀರ ದಂಡನ ಮಾಡ್ತಾನ. ಯಾಕ? ಆ ಸ್ಥೂಲ ಶರೀರಕ್ಕಿಂತಲೂ ಸೂಕ್ಷ್ಮ ಶರೀರದಲ್ಲಿ ಅಧಿಕ ಪ್ರೀತಿ. ಯಾಕ? ಮುಂದೆ ನನಗೆ ಸ್ವರ್ಗಾದಿ ಸುಖಗಳು ಆಗ್ತಾವ ಅಂತ ಹೇಳಿ ಇಲ್ಲಿ ಯಜ್ಞ ಯಾಗಾದಿಗಳು ಮಾಡು ಮುಂದಿದು ಏನಾಗ್ತದೆ, ಈ ಶರೀರಕ್ಕೆ ಭಯಂಕರ ತ್ರಾಸ ಆಗ್ತದೆ. ಅದಕ್ಕೆ ಸ್ಥೂಲ ಶರೀರಕ್ಕಿಂತಲೂ ಸೂಕ್ಷ್ಮ ಶರೀರದಲ್ಲಿ ಅಧಿಕ ಪ್ರೀತಿ ಇರುತ್ತದೆ. ಹಾಗೂ ನಾಲ್ಕನೇ ಕಡ, ಸ್ಥೂಲ ಸೂಕ್ಷ್ಮ ಶರೀರದಲ್ಲಿಯೂ ಕೂಡ ಸ್ಥೂಲಕ್ಕಿಂತಲೂ ಸೂಕ್ಷ್ಮದಲ್ಲಿ ಅಧಿಕ ಪ್ರೀತಿ ಇರುತ್ತದೆ. ಪೂರ್ವವಾದಕ್ಕಿಂತಲೂ ಉತ್ತರವಾಗಿರುವಂಥವುಗಳು ಆತ್ಮನಿಗೆ ಸಮೀಪವಾಗಿರುತ್ತವೆ. ಪೂರ್ವ ಅಂದ್ರೆ ದೂರಿನು, ಉತ್ತರ ಅಂದ್ರೆ ಸಮೀಪ. ಹಂಗ್ಯಾಂಗ ಒಳಗೆ ಹೋಗ್ತಿ ಹಂಗ ಹೆಚ್ಚು ಅಧಿಕ. ಅದಕ್ಕೆ ಹೇಳಿಲ್ರಿ, ವಿತ್ತಾತ್ ಪುತ್ರ ಪ್ರಿಯ, ಪುತ್ರಾತ್ ಪಿಂಡ ಪ್ರಿಯ, ಪಿಂಡಾತ್ ಇಂದ್ರಿಯ ಪ್ರಿಯ, ಇಂದ್ರಿಯಾತ್ ಪ್ರಾಣ ಪ್ರಿಯ, ಪ್ರಾಣಾದಾತ್ಮನ ಪರಮ ಪ್ರಿಯ. ಆ ಪ್ರಾಣದಕ್ಕಿಂತಲೂ ಆತ್ಮನಲ್ಲಿ ಎಂಥ ಪ್ರೀತಿ ಆಗ್ತದಪ್ಪ ಅಂದ್ರೆ ಪರಮ ಶ್ರೇಷ್ಠವಾದಂಥ ಅಧಿಕವಾದಂಥದ್ದು. ಪರಮ ಅಂದ್ರೆ ಯಾವುದು? ನಿರುಪಾಧಿಕ, ನಿರತಿಶಯ, ನಿರಂತರವಾಗಿರುವುದಾವುದು, ಅದು ಪರಮ. ಪೂರ್ವವಾದಗಳಕ್ಕಿಂತಲೂ ಉತ್ತರವಾಗಿರುವಂಥವುಗಳು ಆತ್ಮನಿಗೆ ಸಮೀಪವಾಗಿರುತ್ತವೆ. ಇನ್ನು ಒಂದೇ ಕಡ, ಆತ್ಮನ ಪ್ರತಿಬಿಂಬವು ಸೂಕ್ಷ್ಮ ಶರೀರದಲ್ಲಿಯೇ ಇರುತ್ತದೆ. ಆತ್ಮನ ಪ್ರತಿಬಿಂಬ ಎಲ್ಲಿ ಬೀಳ್ತದಪ್ಪ ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ, ಇನ್ನೊಂದರಲ್ಲಿ ಇರುವುದಿಲ್ಲ. ಆದ್ದರಿಂದ ಪ್ರತಿಬಿಂಬದ ಮೂಲಕ ಸೂಕ್ಷ್ಮ ಶರೀರದೊಡನೆ ಆತ್ಮನ ಸಂಬಂಧವಿರುತ್ತದೆ ಹೊರತು ಮತ್ತೊಂದರೊಡನೆ ಇರುವುದಿಲ್ಲ. ಆತ್ಮನಿಗೆ ಸೂಕ್ಷ್ಮ ಶರೀರ ಅತಿ ಸಂಬಂಧ, ಸಮೀಪ. ಆತ್ಮನ ಪ್ರತಿಬಿಂಬವು ಸೂಕ್ಷ್ಮ ಶರೀರದಲ್ಲಿಯೇ ಇರುತ್ತದೆ, ಇನ್ನೊಂದರಲ್ಲಿ ಇರುವುದಿಲ್ಲ. ಆದ್ದರಿಂದ
ಪ್ರತಿಬಿಂಬದ ಮೂಲಕ ಸೂಕ್ಷ್ಮ ಶರೀರದೊಡನೆ ಆತ್ಮನ ಸಂಬಂಧವಿರುತ್ತದೆ ಹೊರತು ಮತ್ತೊಂದರೊಡನೆ ಇರುವುದಿಲ್ಲ. ಇನ್ನು ಎರಡನೆಯ ಕಡ ಸ್ಥೂಲ ಶರೀರದೊಡನೆ ಸೂಕ್ಷ್ಮ ಶರೀರದ ಸಂಬಂಧವಿರುತ್ತದೆ. ಅದರೊಡನೆ ಸ್ಥೂಲ ಶರೀರದೊಡನೆ ಸೂಕ್ಷ್ಮ ಶರೀರದ ಸಂಬಂಧವಿರುತ್ತದೆ. ಆದ್ದರಿಂದ ಸೂಕ್ಷ್ಮ ಶರೀರ ದ್ವಾರ ಸ್ಥೂಲ ಶರೀರದೊಡನೆ ಆತ್ಮನ ಸಂಬಂಧವಾಗುತ್ತದೆ. ಆ ಸೂಕ್ಷ್ಮ ಶರೀರ ದ್ವಾರ. ಇನ್ನು ಮೂರನೇದ್ದು ಪುತ್ರನೊಡನೆ ಸ್ಥೂಲ ಶರೀರ ದ್ವಾರ ಆತ್ಮನ ಸಂಬಂಧವಿರುತ್ತದೆ. ಮತ್ತು ನಾಲ್ಕನೇದ್ದು ಪುತ್ರನ ಮಿತ್ರನೊಡನೆ ಪುತ್ರದ್ವಾರ ಆತ್ಮನ ಸಂಬಂಧವಿರುತ್ತದೆ. ಈ ರೀತಿಯಿಂದ ಉತ್ತರೋತ್ತರವಾಗಿ ಯಾವವು ಆತ್ಮನ ಸಮೀಪವಾಗಿರುವಂಥವುಗಳಾಗಿರುವವು ಅವುಗಳಲ್ಲಿ ಅಧಿಕ ಪ್ರೀತಿ ಇರುತ್ತದೆ. ಹೊರಗಿನಕ್ಕಿಂತ ಸಮೀಪ ಯಾವುದವ ಅದರಲ್ಲಿ ಎಂಥ ಪ್ರೀತಿಯಪ್ಪ ಅಂದ್ರೆ ಅಧಿಕ ಪ್ರೀತಿ ಆಗ್ತದೆ. ಯಾವ ಆತ್ಮನ ಸಂಬಂಧವಾಗಿರೋಣದರಿಂದ ಪದಾರ್ಥಗಳಲ್ಲಿ ಪ್ರೀತಿ ಉಂಟಾಗಿರುವುದು, ಆ ಆತ್ಮನಲ್ಲಿಯೇ ಮುಖ್ಯವಾದ ಪ್ರೀತಿ ಇರುತ್ತದೆ ಹೊರತು ಬೇರೆ ಪದಾರ್ಥಗಳಲ್ಲಿ ಇರುವುದಿಲ್ಲ. ಹೇಗೆಂದರೆ ಪುತ್ರನ ಮಿತ್ರನಲ್ಲಿ, ಮಗನ ಗೆಳೆಯ ಅದನಲ್ರಿ, ಪುತ್ರನ ಮಿತ್ರನಲ್ಲಿ ಪುತ್ರನ ಸಂಬಂಧದಿಂದ ಪ್ರೀತಿ ಇರುತ್ತದೆ. ಆ ಮಗನದಿಂದ ಆ ಮಗನ ಮಿತ್ರನಲ್ಲಿ ಏನಾಗ್ತದ? ಪ್ರೀತಿ ಇರ್ತದೆ. ಆದ್ದರಿಂದ ಪುತ್ರನಲ್ಲಿಯೇ ಮುಖ್ಯ ಪ್ರೀತಿ ಇರುತ್ತದೆ ಹೊರತು ಪುತ್ರನ ಮಿತ್ರನಲ್ಲಿ ಇರುವುದಿಲ್ಲ ಅದು ಮುಖ್ಯ ಪ್ರೀತಿ. ಅದರಂತೆಯೇ ಆತ್ಮನಿಗೆ ಅಧಿಕ ಸಮೀಪವಾಗಿ ಯಾವುದು ಇರುವುದು ಅದರಲ್ಲಿ ಅಧಿಕ ಪ್ರೀತಿ ಉಂಟಾಗುತ್ತದೆ. ಆದ್ದರಿಂದ ಸರ್ವರಿಗೂ ಆತ್ಮನಲ್ಲಿಯೇ ಪ್ರೀತಿ ಉಂಟಾಗುತ್ತದೆ. ಮುಖ್ಯ ಪ್ರೀತಿ ಎಲ್ಲಿದಪ್ಪ? ಆತ್ಮನಲ್ಲೇ. ಎಲ್ಲಿ ದುಃಖದ ಅಭಾವವಿರುವುದು ಅಲ್ಲಿಯೂ ಹಾಗೂ ಆನಂದದಲ್ಲಿಯೂ ಅಪ್ರೀತಿ ಉಂಟಾಗುತ್ತದೆ ಹೊರತು ಮತ್ತೊಂದರಲ್ಲಿ ಪ್ರೀತಿಯಾಗುವುದಿಲ್ಲ. ಬೇರೆ ಪದಾರ್ಥಗಳಲ್ಲಿ ಯಾವ ಪ್ರೀತಿ ಉಂಟಾಗುವುದು ಅದು ಆನಂದ ಹಾಗೂ ದುಃಖದ ಅಭಾವದ ನಿಮಿತ್ತದಿಂದ ಉಂಟಾಗುತ್ತದೆ. ಏನಂದ್ರೆ ಇಲ್ಲಿ ಎಲ್ಲಿ ದುಃಖದ ಅಭಾವವಿರುವುದು ಅಲ್ಲಿಯೂ ಹಾಗೂ ಆನಂದದಲ್ಲಿಯೂ ಬೇರೆ ಪದಾರ್ಥಗಳಲ್ಲಿ ಯಾವ ಪ್ರೀತಿ ಉಂಟಾಗುವುದು ಅದು ಆನಂದ ಹಾಗೂ ದುಃಖದ ಅಭಾವದ ನಿಮಿತ್ತದಿಂದ ಉಂಟಾಗ್ತದೆ. ಹೊಲ ಮನಿ, ಹೌದು, ರೊಕ್ಕ ರೂಪಾಯಿ ಅವ್ರ ಮ್ಯಾಗ ಯಾಕೆ ಆಗಲಕತ್ತದ ಅಂದ್ರ ಇವುಗಳ ಅಭಾವದಿಂದ ಆಗ್ತದ. ನಾವು ಎದರ ಅಭಾವ? ಆನಂದದ ಅಭಾವ, ದುಃಖದ ಅಭಾವ, ಎರಡರ ಅಭಾವದವಲ್ಲಿ. ಹೌದೌದ್ರಿ. ಆ ಪ್ರೀತಿ ಹ್ಞೂನ್ರಿ. ಮುಂದೆ ಮತ್ತೆ ಯಾರು ಹೇಳ್ತಾರ ನೋಡ್ರಿ.
ಇಲ್ಲಿ ನೋಡ್ರಿ, ಎಲ್ಲಿ ದುಃಖದ ಅಭಾವವಿರುವುದು ಅಲ್ಲಿಯೂ ಹಾಗೂ ಆನಂದದಲ್ಲಿಯೂ. ಇಲ್ಲಿ ನಮ್ಮದೊಂದು ಪ್ರಿಂಟ್ ಹಾರ್ಯದ್ರಿ ಇಲ್ಲಿ, ಇದಕ್ಕೆ ಇಲ್ಲಿ ಏನ ನಿಂಬಲ್ಲಿ ಏನದಂದ ಬೇರೆ ಪದಾರ್ಥಗಳಲ್ಲಿ ಯಾವ ಪ್ರೀತಿ ಉಂಟಾಗುವುದೋ ಅದು ಆನಂದ ಹಾಗೂ ದುಃಖದ ಅಭಾವದ ನಿಮಿತ್ತದಿಂದ ಉಂಟಾಗ್ತದೆ. ಆದ್ದರಿಂದ ಆನಂದ ಹಾಗೂ ದುಃಖದ ಅಭಾವದ ದೆಸೆಯಿಂದಲೇ ಬೇರೊಂದರಲ್ಲಿ ಪ್ರೀತಿ ಉಂಟಾಗುವುದಿಲ್ಲ. ಅದಿಲ್ರಿ ಅದು ಬೇರೊಂದರಲ್ಲಿ. ಇಲ್ಲಿ ನೋಡ್ರಿ, ಎಲ್ಲಿ ದುಃಖದ ಅಭಾವವಿರುವುದು ಅಲ್ಲಿಯೂ ಹಾಗೂ ಆನಂದದಲ್ಲಿಯೂ. ಆಗ ನಾನು ಏನದ ನಿಂಬಲ್ಲಿ ಅದೇ ಎರಡು ಒಂದಾತಲ್ರಿ ಪದ. ಹ್ಞೂನ್ರಿ. ದುಃಖದ ಅಭಾವ ಅಂದ್ರೆ ಒಂದೇ, ಆನಂದದಂದು ಒಂದೇ. ಎಲ್ಲಿ ದುಃಖದ ಅಭಾವವಿರುವುದು ಅಲ್ಲಿಯೂ ಹಾಗೂ ಆನಂದದಲ್ಲಿ ಆ ಪ್ರೀತಿ ಉಂಟಾಗುತ್ತದೆ ಹೊರತು ಮತ್ತೊಂದರಲ್ಲಿ ಆಗುವುದಿಲ್ಲ. ದುಃಖ ಎಲ್ಲಿಲ್ಲಲ್ಲ ಅಲ್ಲಿ ಹಾಗೂ ಆನಂದದಲ್ಲಿಯೂ ಆ ಪ್ರೀತಿ ಉಂಟಾಗುತ್ತದೆ ಹೊರತು ಮತ್ತೊಂದರಲ್ಲಿ ಪ್ರೀತಿ ಇಲ್ಲ. ಆತ್ಮನಲ್ಲಿ ದುಃಖದ ಅಭಾವನೆ ಅದಲ್ಲ. ಅಲ್ಲಿ ದುಃಖದ ಭಾವ ಇಲ್ಲವೇ ಇಲ್ಲ. ಅಲ್ಲಿ ಇಲ್ಲೇ ಇಲ್ಲ, ಕೇವಲ ಆನಂದ ಸ್ವರೂಪದ. ಕೇವಲ ಆನಂದದ ಅಲ್ಲಿಯೂ ಹಾಗೂ ಆನಂದದಲ್ಲಿಯೂ. ಅಂದ್ರ ಪಾರಮಾರ್ಥಿಕವಾಗಿ ನೋಡಿದ್ರೆ ಪ್ರತಿಯೊಂದು ಪದಾರ್ಥ ಅದಾವ್ರಿ ಅವಂಗ. ಹೌದೌದ್ರಿ, ಪ್ರತಿಯೊಂದು ಪದಾರ್ಥ ರೀ. ಯಾಕವ ಅದ ದುಃಖ ಐತಂದ್ರುನು ಅಲ್ಲಿ ಸುಖನ ಐತೆ ಅವಂಗ್ರಿ. ದುಃಖದ ಅಭಾವ ಅದಲ್ಲ ಅಲ್ಲಿ. ಹ್ಞೂನ್ರಿ. ಆನಂದದಲ್ಲಿಯೂ ಆ ಪ್ರೀತಿ ಉಂಟಾಗುತ್ತದೆ. ಅಸ್ಥಿ ಭಕ್ತಿ ಪ್ರಿಯ. ಹೌದೌದೌದು. ಮತ್ತೊಂದರಲ್ಲಿ ಪ್ರೀತಿಯಾಗುವುದಿಲ್ಲ. ಬೇರೆ ಪದಾರ್ಥಗಳಲ್ಲಿ ಯಾವ ಪ್ರೀತಿ ಉಂಟಾಗುವುದೋ ಅದು ಆನಂದ ಹಾಗೂ ದುಃಖದ ಅಭಾವದ ನಿಮಿತ್ತದಿಂದ ಉಂಟಾಗುತ್ತದೆ. ಆದ್ದರಿಂದ ಆನಂದ ಹಾಗೂ ದುಃಖದ ಅಭಾವದ ದಶೆಯಿಂದಲೇ ಬೇರೊಂದರಲ್ಲಿ ಪ್ರೀತಿ ಉಂಟಾಗುವುದಿಲ್ಲ. ಆದ್ದರಿಂದ ಸರ್ವರ ಪ್ರೀತಿಗೆ ವಿಷಯವಾದ ಯಾವ ಆತ್ಮವಿರುವುದು, ಸರ್ವರ ಪ್ರೀತಿ ವಿಷಯ ಅನ್ನೋದ ಆತ್ಮದ್ರಿ ಅದು. ಯಾಕೆ ಪರಮ ಪ್ರೇಮಕ್ಕೆ ಯಾವುದು ವಿಷಯವಾಗಿರುವುದು, ಅಧಿಕ ಪ್ರೀತಿ ವಿಷಯವಾದ ಆತ್ಮ. ಅದು ಆನಂದ ಸ್ವರೂಪವಿರುತ್ತದೆ ಮತ್ತು ದುಃಖದ ಅಭಾವವೇ ಆತ್ಮ ಸ್ವರೂಪವಿರುತ್ತದೆ. ಆ ದುಃಖದ ಅಭಾವವೇ ಆತ್ಮ ಸ್ವರೂಪವಿರುತ್ತದೆ ಹಾಗೂ ಕಲ್ಪಿತದ ಅಭಾವವೇ ಅಧಿಷ್ಠಾನ ರೂಪವಾಗಿರುತ್ತದೆ. ಕಲ್ಪಿತದ ಅಭಾವ ಏನದಪ್ಪ? ಅಧಿಷ್ಠಾನ ಏನದ್ರಿ ಅದು? ಹೇಗೆಂದರೆ ಸರ್ಪದ ಅಭಾವವೇ ರಜ್ಜು ರೂಪವಿರುತ್ತದೆ. ಸರ್ಪದ ಅಭಾವ ಅಂದ್ರೆ ಅದು ರಜ್ಜು. ಆದ್ದರಿಂದ ಕಲ್ಪಿತವಾದ ಯಾವ ದುಃಖವಿರುವುದು ಅದರ ಅಭಾವವು ಕೂಡ ಆತ್ಮರೂಪವೇ ಇರುತ್ತದೆ. ಕಲ್ಪಿತವಾದ ಯಾವ ದುಃಖವಿರುವುದು, ದುಃಖ ಕಲ್ಪಿತದ. ಹೆಂಗ ಹಗ್ಗದ ಕಲ್ಪಿತ ಸರ್ಪದ ಅಭಾವ ಅಧಿಷ್ಠಾನ ಏನದ ಹಗ್ಗದ ಹಗ್ಗದ. ಹಂಗ ಕಲ್ಪಿತ ಜಗತ್ತಿನ ಅಭಾವ ಬ್ರಹ್ಮದ ಅದುವೇ ಆನಂದ ಸ್ವರೂಪದ. ಆದ್ದರಿಂದ ಕಲ್ಪಿತವಾದ ಯಾವ ದುಃಖವಿರುವುದು ಅದರ ಅಭಾವವು ಕೂಡ ಆತ್ಮರೂಪವೇ ಇರುತ್ತದೆ. ಈ ರೀತಿಯಿಂದ ಆತ್ಮನು ಆನಂದ ರೂಪನಿರುತ್ತಾನೆ.
ಆನಂದ ರೂಪವನ. ಈ ಪದ 3 ಅಂಕಗಳ ಪರ್ಯಂತರ ಆತ್ಮನ ಆನಂದ ಸ್ವರೂಪವನ್ನು ಹೇಳ್ತಾ ಬಂದ್ರಿ. ಮತ್ತು ಆನಂದ ಆನಂದ ಆನಂದನೇ ಆನಂದ. ಕಲಸಕ್ರಿ ಯಾವ ಕಡೆನು ತಿಂದ್ರೆ ಏನದು? ಅದು ಶೀನಿ ಅದರಿ. ಅದು ಸೀನಿ ಬೆಕ್ಕದಕ್ಕೆ ಕಡೀರಿ, ಅದು ಸೀನಿ ಅದ. ಹಾ ಹಂಗ ಪ್ರತಿಯೊಂದು ವಸ್ತುವಿನಲ್ಲಿ ಆತ್ಮ ತುಂಬಿ ತುಳುಕುತನ ನಾಮ ರೂಪ ತೆಗೆದು ನೋಡಿದ್ರೆ ಆನಂದ ಸ್ವರೂಪವೇ ಅದ ಅಂತಾರೆ. ಆನಂದ ಸ್ವರೂಪನೇ ಅದರಿದು. ಇನ್ನ 363ನೇ ಅಂಕದಲ್ಲಿ ಏನ್ ಹೇಳ್ತಾರ ನೋಡ್ರಿ, ನ್ಯಾಯ ಮತದಲ್ಲಿ ಆತ್ಮನ ಆನಂದ ಗುಣ, ಆತ್ಮನು ಆನಂದ ಗುಣನಿರುತ್ತಾನೆಂದು ಹೇಳುತ್ತಾರೆ. ಯಾರೇ ನೈಯಾಯಿಕರು. ಆತ್ಮನಲ್ಲಿ ಆನಂದ ಗುಣ ಅಂತ ಒಪ್ತಾರ್ರಿ ಇವ್ರು. ಅದಕ್ಕ ಇವ್ರು ಹೇಳ್ತಾರ, ಅದು ಸಮೀಚೀನವಿರುವುದಿಲ್ಲ. ಗುಣ ಅಂತ ಹೇಳುವುದು ಸಮೀಚೀನ ಅಲ್ಲ. ಯಾಕಂದರೆ ಒಂದು ವೇಳೆ ಆನಂದ ಗುಣವು ನಿತ್ಯವೆಂದು ಅಂಗೀಕಾರ ಮಾಡಿದ್ದಾದರೆ ಆಗಮೋಪಾಯ ಆಗುವುದಿಲ್ಲದು. ಇಂದ ನಿತ್ಯ ಅಂತ ಒಪ್ಪುದ್ರಂದ್ರ ಆಗಮೋಪಾಯ ಆಗುವುದಿಲ್ಲದು. ಗುಣ ಆಗಮೋಪಾಯದ ನಿಮ್ ಪ್ರಕಾರ ಅದರ ನಿತ್ಯ ಅನಿಸ್ಕೊತದದು. ನಿತ್ಯ ಆಗ್ತದ, ಅದು ಆಗಮೋಪಾಯ ಆಗಂಗಿಲ್ಲ. ಇಂದ ಅದರಿಂದ ಆತ್ಮಸ್ವರೂಪವು ಆನಂದವೆಂದು ಸಿದ್ಧವಾಗುತ್ತದೆ. ಇದಲ್ಲದೆ ನಿತ್ಯ ಆನಂದವು ನ್ಯಾಯಮತದಲ್ಲಿ ಇರುವುದೇ ಇಲ್ಲ. ಆನಂದ ನಿತ್ಯ ಅನ್ನಂಗಿಲ್ರಿ ಅವರು. ಅವ್ರು ಏನ್ ಒಪ್ತಾರ, ಆತ್ಮ ಸ್ವರೂಪತ ಕಲ್ಲಿನಂತೆ ಜಡ ಅದನ. ಯಾವಾಗ ಅವನಿಗೆ ಆ ಮನಸ್ಸಿನ ಸಂಯೋಗ ಸಂಬಂಧ ಆಯ್ತು, ಅವನಲ್ಲಿ ಅವು ಜ್ಞಾನಾದಿ ಗುಣಗಳು ಬರ್ತಾವಂತಾರ್ರಿ ಅವರು. ಅದಕ್ಕ ಏನ್ ಹೇಳ್ತಾರ್ರಿ, ಒಂದು ವೇಳೆ ಆನಂದ ಗುಣವು ಅನಿತ್ಯವೆಂದು ಹೇಳಿದ್ದಾದರೆ ಅನುಕೂಲವಾದ ವಿಷಯಗಳಿಗೂ ಹಾಗೂ ಇಂದ್ರಿಯಗಳಿಗೂ ಆಗುವ ಸಂಬಂಧದಿಂದಲೇ ಆನಂದವು ಉತ್ಪತ್ತಿಯಾಗುತ್ತದೆ ಎಂದು ಅಂಗೀಕಾರ ಮಾಡಬೇಕಾಗುತ್ತದೆ. ಏನ್ ಹೇಳುದು ನೋಡ್ರಿ, ಒಂದು ವೇಳೆ ಆನಂದ ಗುಣವು ಅನಿತ್ಯವೆಂದು ಹೇಳಿದ್ದಾದರೆ ಅನುಕೂಲವಾದ ವಿಷಯಗಳಿಗೂ ಹಾಗೂ ಇಂದ್ರಿಯಗಳಿಗೂ ಆಗುವ ಸಂಬಂಧದಿಂದಲೇ ಆನಂದವು ಉತ್ಪತ್ತಿ ಆಗುತ್ತದೆ ಎಂದು ಅಂಗೀಕಾರ ಮಾಡಬೇಕಾಗುತ್ತದೆ. ಹಾಗಾದರೆ ಸುಷುಪ್ತಿಯಲ್ಲಿ ಆನಂದದ ಅಭಾವ ಆಗಬಾರದಾಗಿತ್ತು. ಯಾಕಂದರೆ ಸುಷುಪ್ತಿಯಲ್ಲಿ ವಿಷಯಕ್ಕೂ ಹಾಗೂ ಇಂದ್ರಿಯಕ್ಕೂ ಸಂಬಂಧ ಇರುವುದೇ ಇಲ್ಲ. ವಿಷಯಕ್ಕೂ ಸಂಬಂಧ ಇಲ್ಲ, ಇಂದ್ರಿಯಕ್ಕೂ ಸಂಬಂಧ ಇಲ್ರಿ ಅಲ್ಲಿ. ಸುಷುಪ್ತಿ ಅವಸ್ಥೆಯೊಳಗ ಅವು ಯಾವೂ ಇಲ್ಲ. ಆದ್ದರಿಂದ ಆತ್ಮನು ಆನಂದ ಗುಣನಲ್ಲ. ಅಲ್ಲಿ ಆನಂದ ಅಂತೂ ಆಗ್ಯದೇ ಆಗ್ಯದ. ಸ್ವರೂಪನೇ ವಿಷಯನೂ ಇಲ್ಲ, ಇಂದ್ರಿಯನೂ ಇಲ್ಲ ಅಂದ್ರೆ ಅಲ್ಲಿ ಆನಂದನೂ ಆಗ್ಯದಿಲ್ರಿ. ಅದಕ್ಕಿಂತೂ ಆತ್ಮನು ಆನಂದ ರೂಪ ನಿರುತ್ತಾನೆ. ಆನಂದ ರೂಪದನ್ರಿ ಅವ. ಈ ರೀತಿಯಿಂದ ಆತ್ಮನು ಸತ್ ಚಿತ್ ಆನಂದ ರೂಪನಿರುತ್ತಾನೆ. ಆತ್ಮ ಹೆಂಗದನಪ್ಪ ಅಂದ್ರ ಸತ್ ಚಿತ್ ಆನಂದ. ಇನ್ನ 364ನೇ ಅಂಕದಲ್ಲಿ ಏನ್ ಹೇಳ್ತಾರ ನೋಡ್ರಿ, ಸಚ್ಚಿದಾನಂದಗಳು ಪರಸ್ಪರ ಭಿನ್ನಗಳಲ್ಲ.
ಅವು ಸತ್ ಅಂತ ಹೇಳಿದ್ರು, ಚಿತ್ ಅಂತ ಹೇಳಿದ್ರು, ಆನಂದ ಅಂತ ಹೇಳಿದ್ರು ಸಹಿತ ಪರಸ್ಪರ ಭಿನ್ನದವೇನಪ್ಪ ಅಂದ್ರೆ ಇಲ್ಲ. ಅದೇನಿಲ್ಲವು. ಹಾ, ಸಚ್ಚಿದಾನಂದರೆ ಅಂದ್ರೆ ಆತ್ಮ, ಆತ್ಮ ಅಂದ್ರೆ ಸಚ್ಚಿದಾನಂದ. ಇದು 364ರಿಂದ 365 ಅಂಕ ಪರ್ಯಂತರ ಹೇಳ್ತಾರ್ರಿ. ಆ ಸಚ್ಚಿದಾನಂದಗಳು ಪರಸ್ಪರ ಭಿನ್ನಗಳಲ್ಲ, ಕಿಂತು ಒಂದೇ ಆಗಿರುತ್ತವೆ. ಒಂದು ವೇಳೆ ಆತ್ಮನ ಗುಣಗಳಾಗಿದ್ದರೆ ಪರಸ್ಪರ ಭಿನ್ನಗಳಾಗಿರುತ್ತಿದ್ದು, ಅವು ಗುಣ ಆಗಿತ್ತಂದ್ರೆ ಪರಸ್ಪರ ಭಿನ್ನ ಆಗ್ತಿದ್ವು. ಆದರೆ ಅವು ಆತ್ಮ ಸ್ವರೂಪವಿರುತ್ತವೆ. ಆ ಸಚ್ಚಿದಾನಂದಾದಿಗಳು ಆತ್ಮನ ಸ್ವರೂಪದವು, ಆದ್ದರಿಂದ ಭಿನ್ನವಲ್ಲ. ಒಂದೇ ಕಡೆ ನೋಡ್ರಿ, ಒಬ್ಬನೆಯಾದ ಆತ್ಮನು ಏನ್ರಿ ನಿವೃತ್ತಿ ರಹಿತವಿರುವುದರಿಂದ ಆತ್ಮನ ನಿವೃತ್ತಿ ಆಗುವುದೇ ಇಲ್ಲ. ಅದಕ್ಕೆ ಸತ್ತೆಂದು ಹೇಳಲ್ಪಡುತ್ತಾನೆ. ಮತ್ತು ಎರಡನೇದ್ದು, ಜಡದಿಂದ ವಿಲಕ್ಷಣನಾಗಿ ಪ್ರಕಾಶ ರೂಪನಿರುವುದರಿಂದ ಚಿತ್ ಎಂದು ಹೇಳಲ್ಪಡುತ್ತಾನೆ. ಜಡದಿಂದ ಜಡಕ್ಕನು ವಿಲಕ್ಷಣದನ್ರಿ. ಚಿತ್ ಎಂದು ಹೇಳಲ್ಪಡುತ್ತಾನೆ. ಇನ್ನು ಮೂರನೇ ಕಡ, ದುಃಖಕ್ಕಿಂತ ವಿಲಕ್ಷಣನಾಗಿ ಮುಖ್ಯ ಪ್ರೀತಿಗೆ ವಿಷಯನಾಗಿರುವುದರಿಂದ ಆನಂದವೆಂದು ಹೇಳಲ್ಪಡುತ್ತಾನೆ. ಹೇಗೆಂದರೆ ಅಗ್ನಿಯು ಯಾವ ಪ್ರಕಾಶ ಉಷ್ಣ, ನೋಡ್ರಿ, ಅಗ್ನಿಯು ಯಾವ ಪ್ರಕಾರ ಉಷ್ಣ ಪ್ರಕಾಶ ರೂಪವಿರುತ್ತದೆಯೋ, ಉಷ್ಣ ಪ್ರಕಾಶ ಅಂದ್ರೆ ಅಗ್ನಿ, ಅಗ್ನಿ ಅಂದ್ರೆ ಉಷ್ಣ ಪ್ರಕಾಶ. ಅಗ್ನಿ ಒಂದು, ಉಷ್ಣ ಒಂದು, ಪ್ರಕಾಶ ಒಂದು, ಹಿಂಗ್ ಬ್ಯಾರೆ ಇಲ್ಲದು. ಅಗ್ನಿಯು ಯಾವ ಪ್ರಕಾರ ಉಷ್ಣ ಪ್ರಕಾಶ ರೂಪವಿರುತ್ತದೆಯೋ ಅದರಂತೆ ಸಚ್ಚಿತ್ತಾನಂದ ರೂಪವಾಗಿಯೇ ಆತ್ಮನಿರುತ್ತಾನೆ. ಮತ್ತು ಆ ಸಚ್ಚಿತ್ತಾನಂದ ಸ್ವರೂಪಕ್ಕೆ ಶಾಸ್ತ್ರದಲ್ಲಿ ಬ್ರಹ್ಮವೆಂದು ಹೇಳಿರುತ್ತದೆ. ಆ ಸಚ್ಚಿತ್ತಾನಂದ ಸ್ವರೂಪಕ್ಕೆ ಎಲ್ಲಿ ಶಾಸ್ತ್ರದಲ್ಲಿ ಏನಂತ ಹೇಳಿದ್ರಿ? ಬ್ರಹ್ಮವೆಂದು ಹೇಳಿರುತ್ತದೆ. ಉಷ್ಣ ಮತ್ತು ಪ್ರಕಾಶಗಳಕ್ಕೆ ಅಗ್ನಿನೇ ಅಂತೀವಲ್ಲ, ಅದಕ್ಕೆ ಬ್ರಹ್ಮ ಅಂತ. ಅದು ಬ್ರಹ್ಮ. ಆದ್ದರಿಂದ ಆತ್ಮನು ಬ್ರಹ್ಮ ಸ್ವರೂಪನಿರುತ್ತಾನೆ. ಆತ್ಮ ಅಂದ್ರೆ ಬ್ರಹ್ಮ, ಬ್ರಹ್ಮ ಅಂದ್ರೆ ಆತ್ಮ. ಆತ್ಮ ಯಾಕಂದ್ರಿ ಇದಕ್ಕಂದ್ರೆ ಅದು ಪಿಂಡಾಂಡಕ ಅಧಿಷ್ಠಾನವಾದ್ದರಿಂದ. ಅದಕ್ಕೆ ಬ್ರಹ್ಮ ಯಾಕಂದ್ರೆ ಅದು ಬ್ರಹ್ಮಾಂಡಕ ಅಧಿಷ್ಠಾನವಾದ್ದರಿಂದ. ಅದು ಕೇವಲ ಚೇತನ. ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಉಪಾದಿಯಿಂದ ಅವಕ್ಕೆ ಹೆಸರು ಬರ್ತೇವಿನ, ಅದು ಒಂದೇ ಒಂದು ಚೇತನ. ಮತ್ತು ಬ್ರಹ್ಮವೆಂದರೆ ವ್ಯಾಪಕವಿರುತ್ತದೆ. ಬ್ರಹ್ಮ ಅಂದರೆ ವ್ಯಾಪಕ. ಒಂದೇ ಕಡೆ ಯಾವುದು ದೇಶದಿಂದ ಅಂತ್ಯವಿರುವುದಿಲ್ಲವೋ ಅದು ಆ ವ್ಯಾಪಕವೆಂದು ಹೇಳಲ್ಪಡುತ್ತದೆ. ಒಂದು ವೇಳೆ ಆತ್ಮನು ಅದರಿಂದ ಭಿನ್ನವಾಗಿದ್ದಾದರೆ ದೇಶದಿಂದ ಅಂತ್ಯವುಳ್ಳವನಾಗಬೇಕಾಗುತ್ತದೆ. ಅದರಿಂದ ಬ್ರಹ್ಮನಕ್ಕಿಂತ ಭಿನ್ನದನಂದ್ರೆ ಏನಾಗ್ತದ್ರಿ? ದೇಶದಿಂದ ಅಂತ್ಯವುಳ್ಳವನಾಗಬೇಕಾಗ್ತದೆ. ಇನ್ನು ಎರಡನೇದ್ದು, ಯಾವುದು ದೇಶದಿಂದ ಅಂತ್ಯವಾಗಿರುವುದು ಅದು ಕಾಲದಿಂದಲೂ ಕೂಡ ಅಂತ್ಯವಾಗುತ್ತದೆ.
ಎಂಬುದು ನೇಮವಿರುತ್ತದೆ. ಹ್ಮ್ ಆದ್ದರಿಂದ ಅನಿತ್ಯವಾಗುತ್ತದೆ ಅದು. ಹ್ಮ್ ಯಾಕಂದರೆ ಯಾವುದು ಕಾಲದಿಂದ ಅಂತವಾಗುವುದು ಅದು ಅನಿತ್ಯವೆಂದು ಹೇಳಲ್ಪಡುತ್ತದೆ. ಹ್ಮ್ ಆದ್ದರಿಂದ ಆತ್ಮನು ಬ್ರಹ್ಮಕ್ಕಿಂತ ಭಿನ್ನನಲ್ಲ, ಬ್ರಹ್ಮನೇ ಅದ. ಬ್ರಹ್ಮನೇ ಅದನದು. ಒಂದು ವೇಳೆ ಆತ್ಮಕ್ಕಿಂತಲೂ ಬ್ರಹ್ಮವು ಭಿನ್ನವಾಗಿದ್ದರೆ ಹ್ಮ್ ಬ್ರಹ್ಮ ಏನಾಗಬೇಕಾಗ್ತದೆ? ಅನಾತ್ಮವಾಗಬೇಕಾಗುತ್ತದೆ. ಹ್ಮ್ ಆತ್ಮನಕ್ಕಿಂತ ಬ್ರಹ್ಮ ಭಿನ್ನದಂದ್ರೆ ಏನಾಗ್ತದ? ಬ್ರಹ್ಮ ಅನಾತ್ಮ ಆಗ್ಬೇಕಾಗ್ತದ. ಹ್ಮ್ ಯಾಕಂದ್ರೆ ಲಕ್ಷಣದದು. ಲಕ್ಷಣ ಸ್ಥಾನದ. ಲಕ್ಷಣ ಏನಂದ್ರೆ ಅದು ಆತ್ಮ ಭಿನ್ನಕ್ಕೂ ಅನಾತ್ಮಕ ಆ ಲಕ್ಷಣ ಕುಂಡಿರ್ತದ ಇಂದ. ಹೌದು. ಬ್ರಹ್ಮ ಆತ್ಮನಕ್ಕಿಂತ ಭಿನ್ನದಂದ್ರೆ ಹ್ಮ್ ಅನಾತ್ಮ ಆಗ್ಬೇಕಾಗ್ತದೆ. ಹ್ಮ್ ಯಾಕಂದರೆ ಅನಾತ್ಮಗಳಾದ ಘಟಾದಿಗಳು ಜಡವಿರುತ್ತವೆ. ಹ್ಮ್ ಅದರಂತೆ ಆತ್ಮನಕ್ಕಿಂತಲೂ ಭಿನ್ನವಾದ ಬ್ರಹ್ಮವು ಕೂಡ ಜಡವಾಗಬೇಕಾಗುತ್ತದೆ. ಹ್ಮ್ ಆದ್ದರಿಂದ ಬ್ರಹ್ಮವು ಆತ್ಮಕ್ಕಿಂತಲೂ ಭಿನ್ನವಲ್ಲ. ಹ್ಮ್ ಕಿಂತು ಆತ್ಮ ಬ್ರಹ್ಮರೂಪವೇ ಇರುತ್ತದೆ. ಹ್ಮ್ ಆತ್ಮ ಏನೈತ್ರಿ? ಬ್ರಹ್ಮರೂಪವೇ. ಹ್ಮ್ ಅದಕ್ಕೆ ಗೀತೆಯಲ್ಲಿ ಭಗವಂತ ಏನ್ ಹೇಳಿದ? ಉದಾರ ಸರ್ವವೇವೈತೆ ಜ್ಞಾನಿ ಆತ್ಮೈವ ಸ್ವಮಥಂ ಅಂತಾನ್ರಿ ಅಲ್ಲಿ ಭಗವಂತ. ಹ್ಮ್ ಆ ಜ್ಞಾನಿ ಪುರುಷ ಏನದನಲ್ಲ, ಆತ್ಮಜ್ಞಾನಿ, ಅವ ನನ್ನ ಭಕ್ತನೂ ಅಲ್ಲ, ನನ್ನ ಶಿಷ್ಯನೂ ಅಲ್ಲವ. ಹ್ಮ್ ಮತ್ತೇನದನಂದ್ರೆ ನನ್ನ ಆತ್ಮ ಅದನಪ್ಪ ಅಂತೇಳಿ ಅನ್ರಿ ಅವ ಪರಮಾತ್ಮ. ಹ್ಮ್ ಪರಮಾತ್ಮ ಅಂದ್ರೆ ಬ್ರಹ್ಮ, ಅವನ ಆತ್ಮ ಇದು. ಇನ್ನು ಒಂದೇ ಕಡ 365ನೇ ಅಂಕಿದು. 365ನೇ ಅಂಕದೊಳಗು ನೋಡ್ರಿ ಹ್ಮ್ ಏನ್ ಹೇಳ್ತಾರೆ? ಒಂದೇ ಆಕಡದಳ ಒಂದೇ ಚೇತನವು ಸಕಲ ಪ್ರಪಂಚಕ್ಕೂ ಹಾಗೂ ಮಾಯೆಗೂ ಅಧಿಷ್ಠಾನವಾಗಿರುತ್ತದೆ. ಹ್ಮ್ ಅದು ಮಾಯೆಗೂ ಅಧಿಷ್ಠಾನದ, ಈ ಪ್ರಪಂಚಕ್ಕೂ ಅಧಿಷ್ಠಾನ ರೀ ಅದು. ಎಲ್ಲದಕ್ಕೂ ಅಧಿಷ್ಠಾನ. ಹಾ, ಪ್ರಪಂಚ ಅಂದ್ರೆ ಅದಕ್ಕೆ ಅನ್ಬೇಕ್ರಿಪ್ಪ? ಪ್ರಪಂಚ ಸಮಷ್ಟಿ ವ್ಯಷ್ಟಿ ಸ್ಥೂಲ ಸೂಕ್ಷ್ಮ ಕಾರಣ ದೇಯ ಪಂಚಕೋಶಗಳು, ಅವುಗಳ ಧರ್ಮ ಹಾಗೂ ಅವುಗಳ ಅವಸ್ಥೆಗೆ ಪ್ರಪಂಚ ಅಂತಾರೆ. ಅವುಗಳ ಅವಸ್ಥೆ, ಅವುಗಳ ನಾಮ ರೂಪಗಳಿಗೆ ಪ್ರಪಂಚ ಅಂತ ಕರೆದಾರ್ರಿ. ಒಂದೇ ಚೇತನವು ಸಕಲ ಪ್ರಪಂಚಕ್ಕೂ ಹಾಗೂ ಮಾಯೆಗೂ ಅಧಿಷ್ಠಾನವಾಗಿರುತ್ತದೆ. ಆದ್ದರಿಂದ ಬ್ರಹ್ಮವೆಂದು ಹೇಳಲ್ಪಡುತ್ತದೆ. ಎರಡನೇ ಕಡ ಅವಿದ್ಯೆಗೂ ಹಾಗೂ ವ್ಯಷ್ಟಿ ದೇಹಾದಿಗಳಿಗೂ ಅಧಿಷ್ಠಾನವಾಗಿರುವುದರಿಂದ ಆತ್ಮ ಎಂದು ಹೇಳಲ್ಪಡುತ್ತದೆ. ಆತ್ಮ ಯಾಕಂದ್ರೆಲ್ಲ ಕಾರಣ ಕೊಟ್ರು ನೋಡ್ರಿ. ಅವಿದ್ಯೆಗೂ ಹಾಗೂ ವ್ಯಷ್ಟಿ ದೇಹಾದಿಗಳಿಗೂ ಅಧಿಷ್ಠಾನವಾಗಿರುವುದರಿಂದ ಆತ್ಮ ಎಂದು ಹೇಳಲ್ಪಡುತ್ತದೆ. ಇನ್ನು ಒಂದೇ ಕಡ ತತ್ಪದದ ಲಕ್ಷ್ಯಕ್ಕೆ ಬ್ರಹ್ಮವೆಂದು ಹೇಳುತ್ತಾರೆ. ತತ್ಪದದ ಲಕ್ಷ್ಯಕ್ಕೆ ಅದಕ್ಕೆ ಬ್ರಹ್ಮ, ಮತ್ತು ತ್ವಂಪದದ ಲಕ್ಷ್ಯಕ್ಕೆ ಆತ್ಮವೆಂದು ಹೇಳುತ್ತಾರೆ. ಆತ್ಮ ಆತ್ಮ ಅಂದ್ರೆ ಏನಪ್ಪಾ ಅಂದ್ರೆ ತ್ವಂಪದದ ಲಕ್ಷ್ಯ ಅದು. ಇನ್ನ ಮತ್ತು ಒಂದೇ ಕಡ ಈಶ್ವರ ಸಾಕ್ಷಿಯು ತತ್ಪದಕ್ಕೆ ಲಕ್ಷ್ಯವಿರುತ್ತದೆ.
ಮತ್ತು ಇನ್ನ ಎರಡನೇ ಕಡ ಜೀವ ಸಾಕ್ಷಿಯು ತ್ವಂಪದಕ್ಕೆ ಲಕ್ಷ್ಯವಿರುತ್ತದೆ. ಇನ್ನು ಒಂದನೇ ಕಡ ವ್ಯಷ್ಟಿ ಸಂಗಾತದ ಉಪಹಿತ ಚೇತನವು ಜೀವ ಸಾಕ್ಷಿ ಎನಿಸುತ್ತದೆ. ವ್ಯಷ್ಟಿ ಸಂಗಾತದ ಉಪಹಿತ ಚೇತನವು ಅದಕ್ಕೇನಂದ್ರಪ್ಪ ಜೀವ ಸಾಕ್ಷಿ ಅನಿಸುತ್ತದೆ. ಇನ್ನು ಮತ್ತೆರಡನೇ ಕಡ ಸಮಷ್ಟಿ ಸಂಗಾತದ ಉಪಹಿತ ಚೇತನವು ಈಶ್ವರ ಸಾಕ್ಷಿ ಎನಿಸುತ್ತದೆ. ಅದಕ್ಕೆ ಇಲ್ಲಿ ಯದ್ಯಪಿ ಒಬ್ಬ ಬಂದ್ರೆ ಏನಂತನ್ರಿ, ಜೀವನಿಗೂ ಹಾಗೂ ಈಶ್ವರನಿಗೂ ಏಕತ್ವ ಸಂಭವಿಸುವುದಿಲ್ಲವಲ್ಲ. ಅವ ಏನಂತ ನೋಡ್ರಿ, ಜೀವನಿಗೂ ಹಾಗೂ ಈಶ್ವರನಿಗೂ ಏಕತ್ವವು ಸಂಭವಿಸುವುದಿಲ್ಲವಲ್ಲ ಅಂತನ್ರಿ. ವಾಚ್ಯಾರ್ಥದಲ್ಲಿ ಸಂಭವಿಸುವುದಿಲ್ಲ. ಅವ್ರಿಗೆ ಹೆಂಗ ಏಕತ್ವ ಹೇಳ್ತೀರಿ ನೀವು ಅಂತನ್ರಿ ಅವ. ಅದಕ್ಕೆ ಸಮಾಧಾನಕಾರರು ಏನ್ ಹೇಳ್ತಾರ್ರಿ, ತಥಾಪಿ ಜೀವ ಸಾಕ್ಷಿಗೂ ಹಾಗೂ ಈಶ್ವರ ಸಾಕ್ಷಿಗೂ ಉಪಾಧಿಗಳ ಭೇದದಿಂದ ಭೇದ ಬಂದಿರುತ್ತದೆ ಹೊರತು ಸ್ವರೂಪದಿಂದಲ್ಲ. ಆ ಭೇದ ಎಲ್ಲಿ ಬಂದದ? ಉಪಾಧಿಯಲ್ಲಿ ಭೇದದ, ಸ್ವರೂಪದಿಂದ ಭೇದಿಲ್ಲ. ಸ್ವರೂಪತ ಒಂದೇ ಇರುತ್ತವೆ. ಹೇಗೆಂದರೆ ಮಠದಲ್ಲಿರುವ ಘಟಾಕಾಶ ನೋಡ್ರಿ, ಏನಂದ್ರು ಮಠದಲ್ಲಿರುವ ಘಟಾಕಾಶ ಹಾಗೂ ಮಠಾಕಾಶಗಳ ಭೇದವು ಅವುಗಳ ಉಪಾಧಿಗಳಲ್ಲಿ ಭೇದ ಇರುವುದಲ್ಲದೆ ಸ್ವರೂಪದಿಂದ ಭೇದವಿರುವುದಿಲ್ಲ. ಆ ಘಟ ಮಠ ಅಂತ ಏನದ ಅವುಗಳ ಉಪಾಧಿಯಲ್ಲಿ ಭೇದದಿರೋದು. ಆಕಾಶದಲ್ಲಿ ಏನಾರ ಭೇದದೇನ್ರಿ? ಏನು ಭೇದ ಇಲ್ಲ. ಭೇದಿಲ್ಲ. ಉಪಾಧಿಯಿಂದ ಅದು ಘಟಾಕಾಶ, ಇದು ಮಠಾಕಾಶ ಅಂತ ಅನಿಸ್ಕೊಳ್ಕೊತಾವು. ಉಪಾಧಿ ಬಿಟ್ಟು ನೋಡ್ನಿ. ಘಟನು ಹೊಡಿತು ಮಠನು ಬಿತ್ತಂದ್ರ ಅಲ್ಲ, ಅವು ಇರ್ಲಿ ಇದ್ದು ಅವು ಎರಡನ್ನು ಬಿಟ್ಟು ನೋಡಲ್ಲ. ಬಿಟ್ಟು ನೋಡೋದು ಒಂದೇ ನಿರುಪಾಧಿಕ ಆಕಾಶದದು. ಹೇಗೋ ಹಾಗೆ ಆತ್ಮ ಹಾಗೂ ಬ್ರಹ್ಮ ಇವರುಗಳ ಭೇದವು ಉಪಾಧಿಯಿಂದ ಭೇದವಲ್ಲದೆ ಸ್ವರೂಪ ಭೇದವಿರುವುದಿಲ್ಲ. ಅದು ಒಂದೇ ವಸ್ತು ಇರುತ್ತದೆ, ಒಂದೇದದು. ಏನ್ರಿ? ಒಂದೇ ಒಂದು ವಸ್ತು ಅದಾವು. ಅವು ಮಠ ಘಟ್ಟ ಬ್ಯಾರೆ, ಅದ್ರಾಗಿನ ಆಕಾಶ ಇದ್ರಾಗಿನ ಆಕಾಶ ಅನಿಸ್ಕೊಳಕತ್ತದ. ಅವು ಬಿಟ್ಟು ನೋಡು ಒಂದೇದ. ಬಿಟ್ಟು ನೋಡಿ ಒಂದೇ ಒಂದದು. ಹಂಗ ವ್ಯಷ್ಟಿ ಸಂಗಾತ ಹಾಗೂ ಸಮಷ್ಟಿ ಸಂಗಾತ ಬಿಟ್ಟು ನೋಡು. ಸಂಗಾತ ಬಿಟ್ಟು ನೋಡು ಅವೆಲ್ಲ ಏನದ? ಅಧಿಷ್ಠಾನ ಒಂದೇ ಒಂದು ಚೇತನದ, ಒಂದು ಚೇತನದ ವ್ಯಾಪಕ ಚೇತನ. ಇನ್ನ 366ನೇ ಅಂಕದಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಬ್ರಹ್ಮರೂಪನಾದ ಆತ್ಮನು ಅಜನ್ಯನಿರುತ್ತಾನೆ. ಹುಟ್ಟೇ ಇಲ್ಲ. ಹುಟ್ಟದಂಗ ತೋಂಗಾಕೇನ ಹಂಗ ಉಪಾಧಿಯಿಂದ ಹಂಗ ತೋರ್ಲಿಗತ್ತದದು. ಸೋಂಗಾಕೇನ ಸೋಂಗ ಬರುದಿಲ್ಲ. ಏಷ್ಯಾಗಾರರು ಬ್ಯಾಸಿಗೆದಿಂದಾಗ ಅದು ಬರ್ತಾರಲ್ಲ, ಹನುಮಂತನ ಒಂದು ಬಾಲ ಹಚ್ಚಿಕೊಂಡು ಮುಂದೊಂದು ಆ ಕೊಬ್ಬರಿ ಪಟ್ಟಿ ಬಣ್ಣ ಹಚ್ಚಿ ಮುಂದ ಬಾಯಿಗೆ ಹಚ್ಕೊಂಡಿರ್ತಾರ. ರಾಮ 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 ಅನ್ಕೋತ ಬರ್ತಾರ ನೋಡ್ರಿ ಭೈರೂಪಿಗಾರು. ಬಹುರೂಪ ಮಾಡ್ಕೊಂಡ್ ಬಂದಾನವ. ಹನುಮಂತ ಆಗ್ಯಾನ, ರಾಮ ಆಗ್ಯಾನ, ಸೀತಾ ಆಗ್ಯಾನ. ಎಲ್ಲಾ ಪಾತ್ರ ಮಾಡ್ಯಾನ. ಎಲ್ಲಾ ಪಾತ್ರ ಮಾಡ್ಯಾನ.
ಅದಕ್ಕೆ ಎಲ್ಲ ರೂಪವು ತಾನಂತೆ ಎಲ್ಲೆಲ್ಲಿಯೂ ತುಂಬಿಯನಂತೆ ಹ್ಮ್ ಅಲ್ಲಲ್ಲರಸುತ ಗುಡಿಗಳ ಹುಡುಕುತ ಅಜ್ಞರ ಕಣ್ಣಿಗೆ ಕಲ್ಲಂತೆ. ಕಲ್ಲಂತೆ. ಯಾಕಂದ್ರ ಆ ನೋಡುತನ ಅಧಿಷ್ಠಾನ ಕಡೆ ಲಕ್ಷ್ಯನೇ ಇಲ್ಲಲ್ಲ ಅಜ್ಞಾನಿಗಳದು. ಕಲ್ಲ ಆ ಶಿಲ್ಪಿ ಕೈಯಾಗ ಚಾಣ ಉಳಿ ಸುತ್ತಿಗೆ ಏಟ್ ತಿಂದು ದೇವರ ಸ್ವರೂಪ ಇದೆ. ಹ ಆದರೂ ನಿನಗೆ ಕಟ್ಟಲಿಕತ್ತಾನ ಅವ ಸದ್ಗುರುನಾಥ, ನೀನಾಗಲಾಗಿದೆಯಲ್ಲೋ ಎಂಥ ಕಲ್ಲಿದ್ದಿದೆ ಅಂತಾರ. ಹೌದೌದೌದು. ಹ್ಮ್ ನಿನಕ್ಕಿಂತ ಭಿನ್ನ ಆದುದಕ್ಕೆಲ್ಲ ದೇವರಲ್ಲಿ ಗತಿದೆ. ದೇವರೆಲ್ಲ ಕತ್ತಿದಿ ಕಲ್ಲ ಅಲ್ಲಿ ಹೋಗಿ ಕೂತದ ಗುಡ್ಯಾಗ. ನೀ ಎಲ್ಲಿ ಕೂತಿದಿ? ಅದೇ ಅಧಿಷ್ಠಾನ ತನ್ನ ಅರು ತನಗಿಲ್ಲ ತರಿ. ತಂಬಾಕು ಹಾಕೊಂಡು ಚಪ್ಪಲ್ ಬಿಡಲ್ ಕೂತಿದಿ. ಹಾ ಹ್ಮ್ ಅದಕ್ಕೆ ತನ್ನನ್ನೇ ಪರವೆಂದು ತಿಳಿಯುವುದಲ್ಲದೆ ಹ್ಮ್ ಬೇರೆ ಭಿನ್ನಿಟ್ಟರಸಲು ಏನುಂಟು ಕಾಣಿಸಲು. ಹ್ಮ್ ನಿನಕಿಂತ ಭಿನ್ನಾಗೆ ನೋಡ್ಲಿಕತ್ತಿದಿ, ನೀ ಯಾರದಿಯಪ್ಪಾ? ಭಿನ್ನವಾಗಿ ನೋಡ್ಬೇಕತ್ತನವ, ಅದು ಒಟ್ಟು ತಿಳಿಯಲ್ದಲ್ರಿ. ಹೆಂಗ್ರಿ ಭಿನ್ನಾಗಿ ನೋಡಿದ್ರೆ ತಿಳಿಯೋದೇ ಇಲ್ಲ ಅದು. ತಿಳಿಯಂಗಿಲ್ಲ. ನಿನಕಿಂತ ಬ್ಯಾರೆ ಹುಡುಕ್ಲಿಕತ್ತೆ ಅಂದ್ರೆ ನಿನಗದು ಸಿಗುವುದೇ ಇಲ್ಲ. ಸಿಗುದೇ ಇಲ್ಲ. ಹಾ ಅದಕ್ಕೆ ನಿಜಗೊಂಡ್ರು ಬಳಸದಿರದ್ವೈತವನ್ನು ಬಾಯದಲ್ಲಿ. ನೀನೇ ಇದ್ರೊಳಗೆ ಭಿನ್ನಾಗಿ ನೋಡಿದ್ರೆ ತಿಳಿತದ ಹೆಂಗದು? ತಿಳಿಯಂಗಿಲ್ಲದು. ತಿಳಿಯಂಗಿಲ್ಲ. ಹಾ ಅದಕ್ಕೆ ಒಳಗ ಬರ್ಬೇಕು ಯಾವಾಗಲೂ. ವೃತ್ತಿ ಒಳಗ್ 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 ಬಂದೆಪ್ಪ ಅಂದ್ರ ಅಂತರ್ಮುಖ ವೃತ್ತಿಯಲ್ಲಿ ಆ ಪ್ರತಿಬಿಂಬ ಅಲ್ಲಿ ಏನ ಆನಂದ ಭಾನ ಆಗ್ತದ್ರಿ. ಹೌದು. ಒಟ್ಟು ಹೊರಗೆ ಹೊಂಟೆಪ್ಪ ಅಂದ್ರೆ ನಿನಗೆ ಸಿಗುದೇ ಇಲ್ಲದು. ಅದಕ್ಕೆ ಹೊರಗೆ ಹುಡುಕ್ಬೇಡ ಅಂದರವ್ರು. ಹೌದೌದು. ಈಗ ನೋಡ್ರಿ ಯಾಕೆ ಕರ್ಕೊಂಡ್ಬಂದ್ರು? ಹಾ ಆತ್ಮ ಅಂದ್ರು, ಆತ್ಮ ಸಚ್ಚಿತ್ತ ಆನಂದ ಅಂದ್ರು, ಕಡಿಗೆ ತಂದು ಎಲ್ಲಿ ಬ್ರಹ್ಮರೂಪನೇ ಇರುತ್ತಾನೆ. ಅದಕ್ಕೆ ಬ್ರಹ್ಮರೂಪನಾದ ಆತ್ಮನು ಅಜನ್ಯವಿರುತ್ತಾನೆ. ಅಂದ್ರೆ ಜನ್ಯ ಅಲ್ಲ. ಅದಕ್ಕೆ ಏನಂದರೆ ಶ್ರುತಿ ಏನ್ ಹೇಳ್ತದ? ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ. ಆತ್ಮ ಹನ್ಯ ಆಗುವುದೇ ಇಲ್ಲ ಯಾವಾಗಲೂ. ಒಬ್ಬೊಬ್ರತಾರ್ರಿ ಆತ್ಮ ಇದು ಆಯ್ತಲ್ಲ, ಆತ್ಮಹತ್ಯೆ ಮಾಡ್ಕೊಂಡ ಆತರ. ಹಾ ಆತ್ಮಹತ್ಯೆ ಮಾಡ್ಕೊಂಡ ಅಂತಾರ್ರಿ ಅವ್ರು. ಅಂತೇವದು ಸ್ವಾಭಾವಿಕ ರೂಢಿ ಒಳಗೆ ಬಂದ್ಬಿಟ್ಟದ. ಹಾ ರೂಢಿ ಒಳಗೆ ಬಂದ್ಬಿಟ್ಟದ. ಇನ್ನ ಎಲ್ಲಾರು ಅದೇ ಮಾಡ್ಕೋತಾವ ಹೇಳಿ ಅಲ್ಲೊಂದು ಭಯಾನಕ ವಾಕ್ಯ ಇಟ್ಟಾರ್ರಿ ಅದು. ಹಾ ಇನ್ನ ಅಲ್ಲ ಅದೇ ಮಾಡ್ಕೋತಾವ ಹೇಳಿ ಅಲ್ಲೊಂದು ಭಯಾನಕ ವಾಕ್ಯ ಇಟ್ಟರದು. ಆದ್ರೆ ನಿಜವಾಗಿ ನೋಡಿದ್ರೆ ಆತ್ಮನ ಹತ್ಯೆ ಆಗುವುದೇ ಇಲ್ಲ. ಆಗುವುದಿಲ್ಲ. ಯಾಕಂದ್ರೆ ಅದಕ್ಕೆ ಪ್ರಮಾಣದ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಖೇದಯಂತ್ಯಾಪೋ ನ ಶ್ವೇಷಯತಿ ಮಾರುತ. ಯಾವ ಶಸ್ತ್ರಗಳು ನನ್ನನ್ನು ಕತ್ತರಿಸುವುದಿಲ್ಲ. ಯಾಕಂದ್ರ ನಾ ದ್ರವ್ಯ ಅಲ್ಲ. ದ್ರವ್ಯ ಇದ್ರೆ ಕತ್ತರಿಸ್ತಿದ್ದು. ನಾ ಶರೀರ ಅಲ್ಲಲ್ಲ. ಅಲ್ಲ. ಕೇವಲ ತತ್ವ ಚೈತನ್ಯ ಅರುಸ್ವರೂಪ ಜ್ಞಾನ ಸ್ವರೂಪ. ಬ್ರಹ್ಮರೂಪನಾದ ಆತ್ಮನು ಹೆಂಗದನಪ್ಪ ಅಂದ್ರ ಅಜನ್ಯನಿರುತ್ತಾನೆ. ಆ ಬ್ರಹ್ಮರೂಪನಾದ ಆತ್ಮನ ಜನ್ಮವು ಅಂದರೆ ಜನ್ಮರಹಿತನಿರುತ್ತಾನೆ. ಅಜನ್ಮ ಅಂದರೆ ಜನ್ಮರಹಿತನಿರುತ್ತಾನೆ. ಒಂದು ವೇಳೆ ಆತ್ಮನಿಗೆ ಜನ್ಮವನ್ನು ಅಂಗೀಕಾರ ಮಾಡಿದ್ದಾದರೆ ಆತ್ಮನು ಅನಿತ್ಯವಾಗಬೇಕಾಗುತ್ತದೆ. ಯಾಕಂದ್ರೆ ಜಾತಸ್ಯ ದ್ರೋಹಂ ಮರಣಂ.
ಯಾವಾಗ ಹುಟ್ಟ್ಯದ ಅದು ಸಾಯ್ಲೇಬೇಕು. ಸತ್ತಂದ್ರೆ ಇದು ಅನಿತ್ಯತ್ವ ಬರ್ತದ. ಈ ವಾರ್ತೆಯು ಪರಲೋಕವಾದಿಗಳಾದ ಯಾವ ಆಸ್ತಿಕರಿರುವರೋ ಅವರಿಗೆ ಇಷ್ಟವಿರುವುದಿಲ್ಲ. ಯಾಕಂದ್ರೆ ಈಗ ಇರ್ತಾನ, ಮುಂದೆ ಇರಂಗಿಲ್ಲ ಅಂತ ಕೂಡಲೇ ಏನಾಗ್ತದ್ರಿ ಅದು? ಯಾವ ಆಸ್ತಿಕರಿರುವರೋ ಅವರಿಗೆ ಇಷ್ಟ ಇರುವುದಿಲ್ಲ. ಯಾಕಂದರೆ ಒಂದು ವೇಳೆ ಆತ್ಮನು ಉತ್ಪತ್ತಿ ನಾಶವುಳ್ಳವನಾಗಿದ್ದರೆ ಪೂರ್ವ ಜನ್ಮದಲ್ಲಿಯ ಪೂರ್ವ ಕರ್ಮಗಳಿಲ್ಲದೆ, ಅಂದ್ರೆ ಪೂರ್ವ ಜನ್ಮದಲ್ಲಿ ಶುಭಾಶುಭ ಕರ್ಮಗಳನ್ನು ಮಾಡದೆ ಅವುಗಳಿಂದ ಈಗ ಸುಖ ದುಃಖಗಳ ಭೋಗ ಉಂಟಾಗುವುದು, ಹಾಗೂ ಈಗ ಮಾಡಿದ ಕರ್ಮಗಳು ಭೋಗವಿಲ್ಲದೆ ನಾಶವಾಗುವುದು ಸಂಭವಿಸಬೇಕಾಗುತ್ತದೆ. ಏನ್ ಹೇಳಿದ್ರು ನೋಡ್ರಿ, ಇಲ್ಲಿ ಮಕ್ಕಳು ಹೇಳಿದ್ರು. ಏನಿಲ್ಲ, ಜನ್ಮ ಅಂಗೀಕಾರ ಮಾಡಿದ್ರ ಅನಿತ್ಯ ಆತನ. ಹಿಂಗ ಪರಲೋಕವಾದಿಗಳು ಕೂಡ ಆಸ್ತಿಕರು ಯಾರದಾರ ಅವ್ರಿಗೆ ಕೂಡ ಇದು ಸರಿ ಕಾಣುದಿಲ್ಲ. ಮತ್ತು ಒಂದು ವೇಳೆ ಆತ್ಮ ಉತ್ಪತ್ತಿ ನಾಶದನಂತಂದ್ರೆ ಪೂರ್ವ ಜನ್ಮದಲ್ಲಿ ಪೂರ್ವ ಕರ್ಮಾದಿಗಳೇ ಮಾಡಿಲ್ಲವ, ಮಾಡ್ಲಾರ್ದನೆ ಸುಖ ದುಃಖ ಉಂಟಾಗ್ತಾವ. ಕರ್ಮ ಇರ್ಲಾರ್ದ ಸುಖ ದುಃಖ ಎಲ್ಲಾರು ಉಂಟಾಗದ ಕೇಳಿದೇನು? ಮತ್ತದು ಮಾಡುದ್ದೇ ಉಣ್ಬೇಕಾಗ್ತದ. ಅವು ಮಾಡ್ಲಾರ್ದೆ ಈಗ ಉಣ್ತಾನಂದ್ರ ಅದಕ್ಕೆ ಪೂರ್ವ ಜನ್ಮದಲ್ಲಿ ಶುಭ ಕರ್ಮಗಳನ್ನು ಮಾಡದೆ ಅವುಗಳಿಂದನೇ ಈಗ ಹುಟ್ಟ್ಯಾನಂದ್ರ ಸುಖ ದುಃಖಗಳ ಭೋಗ ಆಗ್ತದ ಅಂತಾನ ಅವರು. ಹಾಗೂ ಈಗ ಮಾಡಿದ ಕರ್ಮಗಳು ಇಲ್ಲದೆ ಈಗ ಏನು ಮಾಡ್ಯಾನ ಕರ್ಮಗಳು ಭೋಗ ಇರ್ಲಾರ್ದೆ ನಾಶ ಆಗ್ಬೇಕಾಗ್ತದ. ಅವಕ್ಕೇನು ಫಲನೇ ಇಲ್ಲ ಅಂದಂಗ ಆಗ್ತದ. ಹೀಗ ಹೇಳ್ತಾರ ನೋಡ್ರಿ. ಅದಕ್ಕೆ ಕೃತಭ್ಯಾಗಮ ಕೃತ ಪ್ರಣಾಶ ದೋಷ ಬರ್ತದ. ಶ್ರುತಿಗೆ ವಿರುದ್ಧ ಆಗ್ತದೆ. ಹಿಂದ ಮಾಡಿಲ್ಲ ಈಗ ಉಣ್ತಾನ ಅಂದಂಗ ಆಗ್ತದ. ಉಣತಾನ ಮಾಡೇ ಇಲ್ಲ, ಎಲ್ಲಿದ್ ಉಣ್ಬೇಕು? ಮಾಡಿತ್ಲೆ ಅಂದ್ರೆ ಉಳ್ಳಕ್ಕೆ ಬರಂಗಿಲ್ಲ. ಅದು ಉಣ್ತಾನಂದ್ರೆ ಹಿಂದ ಮಾಡ್ಯಾನಂತ ಸಿದ್ಧ. ಏನ್ರಿ? ಮತ್ತ ಇಲ್ಲ, ಇನ್ನ ಕೃತ ಪ್ರಣಾಶ ಅಂದ್ರೆ ಏನಪ್ಪಾ ಅಂದ್ರೆ ಮಾಡ್ಯಾನ ಉಣಂಗಿಲ್ಲ ಅಂದ್ರ ಅದು ಬಿಟ್ಟು ಕರ್ಮ ಅಲ್ಲ ಅದು. ಎಲ್ಲಿಗೆ ಹೋಗ್ಬೇಕು ಕರ್ಮಗಳು? ನ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅವಶ್ಯಮೇವ ಭುಕ್ತಂ ಕೃತಂ ಕರ್ಮ ಶುಭಾಶುಭಂ. ಆ ಮಾಡಿದ ಕರ್ಮ ಅದನ್ನ ಭೋಗಿಸಲಾರದೆ ನಾ ಹೋಗ್ತೀನಿ ಅಂದ್ರೆ ಅದು ನಿನಗೆ ಬಿಟ್ಟದ್ದಲ್ಲ. ಅದು ಏನೇ ಮಾಡಿ ಅದ ನೀವು ಉಣಲೇಬೇಕದು. ಮಾಡುದ್ದೇ ಉಳ್ಳಕ್ ಬರ್ತದ್ರಿ. ಅದಕ್ಕೆ ಇಲ್ಲಿ ಏನಾಗ್ತದ್ರಿ? ಪೂರ್ವ ಜನ್ಮದಲ್ಲಿ ಪೂರ್ವ ಕರ್ಮಗಳಿಲ್ಲದೆ, ಅಂದ್ರ ಪೂರ್ವ ಜನ್ಮದಲ್ಲಿ ಶುಭಾಶುಭ ಕರ್ಮಗಳನ್ನು ಮಾಡದೆ ಅವುಗಳಿಂದ ಈಗ ಸುಖ ದುಃಖಗಳ ಭೋಗ ಉಂಟಾಗುವುದು, ಹಾಗೂ ಈಗ ಮಾಡಿದ ಕರ್ಮಗಳು ಭೋಗವಿಲ್ಲದೆ ನಾಶವಾಗುವುದು ಸಂಭವಿಸಬೇಕಾಗುತ್ತದೆ. ಆದ್ದರಿಂದ ಒಂದು ವೇಳೆ ಆತ್ಮನು ಕರ್ತಾಭೋಕ್ತ ಎಂದು ಅಂಗೀಕಾರ ಮಾಡಿದಾಗ್ಯಾದರೂ, ಆತ್ಮ ಮಾಡವ ಉಣವಂತ ಹಿಂಗ್ ಒಂದು ವೇಳೆ ಅಂಗೀಕಾರ ಮಾಡಿದಾಗ್ಯಾದರೂ ಕೂಡ ಆತ್ಮನು ಜನ್ಮ ಮರಣ ರಹಿತನೆಂದೇ ಅಂಗೀಕಾರ ಮಾಡಬೇಕಾಗುತ್ತದೆ. ಹಿಂಗಿದ್ರು ಜನ್ಮ ಮರಣ ಅವನಲ್ಲಿಲ್ಲ. ಅವನಲ್ಲಿಲ್ಲ. ಒಂದು ವೇಳೆ ಆತ್ಮನಿಗೆ ಜನ್ಮವನ್ನು ಅಂಗೀಕಾರ ಮಾಡಿದ್ದಾದರೆ ಕಾರಣವಂತೂ ಇರಲಾರದೆ ಯಾವ ವಸ್ತುವಿಗೂ ಜನ್ಮವಾಗುವುದಿಲ್ಲ. ಜನ್ಮ ಆಗ್ಬೇಕಾದ್ರೆ ಅದಕ್ಕೊಂದು ಕಾರಣ ಬೇಕಲ್ರಿ.
ಆದರೆ ಮಾಯಾ ಕಾರಣದಿಂದಲೂ ಆತ್ಮನಿಗೆ ಜನ್ಮವನ್ನು ಹೇಳುವುದು ಸಂಭವಿಸುವುದಿಲ್ಲ. ಮಾಯಾದಿಂದ ಹುಟ್ಟ್ಯಾನ ಹಿಂಗ ಅವನಿಗೆ ಹೇಳಿದ್ರೆ ಅಂದ್ರೆ ಅದು ಸಂಭವಿಸಂಗಿಲ್ಲ. ಆದರೆ ಎಲ್ಲಿ ಬಂತ್ರಿ ಅದು? ಎಲ್ಲಿ ಹೋಗ್ಬೇಕಿತ್ತು ನೀವು? ಇಲ್ಲಿ ನೋಡಿ ಇನ್ನೊಮ್ಮೆ, ಒಂದು ವೇಳೆ ಆತ್ಮನಿಗೆ ಜನ್ಮವನ್ನು ಅಂಗೀಕಾರ ಮಾಡಿದ್ದಾದರೆ ಕಾರಣವಂತೂ ಇರಲಾರದೆ ಯಾವ ವಸ್ತುವಿಗೂ ಜನ್ಮವಾಗುವುದಿಲ್ಲ. ಆದರೆ ಯಾವ ಕಾರಣದಿಂದಲೂ ಆತ್ಮನಿಗೆ ಜನ್ಮವನ್ನು ಹೇಳುವುದು ಸಂಭವಿಸುವುದಿಲ್ಲ. ಯಾಕಂದರೆ ಯಾವುದು ಆತ್ಮನಿಗೆ ಕಾರಣವಾಗಿರುತ್ತದೆಯೋ ಆ ಕಾರಣವು ಆತ್ಮನಕ್ಕಿಂತಲೂ ಭಿನ್ನವಾಗಿಯೇ ಇರುತ್ತದೆ ಎಂದು ಹೇಳಬೇಕಾಗುತ್ತದೆ. ಆ ಕಾರಣ ಅವನಕ್ಕಿಂತ ಬೇರೆ ಒಂದು ಇರಬೇಕಲ್ರಿ, ಹಾಗಾದರೆ ಆತ್ಮನಕ್ಕಿಂತಲೂ ಭಿನ್ನವಾಗಿರುವ ಸರ್ವವೆಲ್ಲವೂ ಆತ್ಮನಲ್ಲಿ ಕಲ್ಪಿತಗಳಾಗಿರುತ್ತವೆ. ಆ ಸರ್ವವೆಲ್ಲ ಏನವ ಆತ್ಮನಲ್ಲಿ ಅವೆಲ್ಲ ಕಲ್ಪಿತದವು. ಆದ್ದರಿಂದ ಆತ್ಮನಿಗೆ ಕಾರಣವಾಗುವುದು ಸಂಭವಿಸುವುದಿಲ್ಲ. ಹೇಗೆಂದರೆ ರಜ್ಜುವಿನಲ್ಲಿ ಕಲ್ಪಿತವಾದ ಸರ್ಪವು ಹೇಗೆ ರಜ್ಜುವಿಗೆ ಕಾರಣವಾಗುವುದಿಲ್ಲವೋ, ಆ ಕಲ್ಪಿತವಾದ ಸರ್ಪಿನಿಂದ ಏನಾರ ರಜ್ಜು ಹುಟ್ಟ್ಯದೇನ್ರಿ? ಅದು ಮೊದಲೇ ಸರ್ಪ ಕಲ್ಪಿತದದು. ಎಲ್ಲಿ ಬತ್ರಿದು? ಹೇಗೆಂದರೆ ರಜ್ಜುವಿನಲ್ಲಿ ಕಲ್ಪಿತವಾದ ಸರ್ಪವು ಹೇಗೆ ರಜ್ಜುವಿಗೆ ಕಾರಣವಾಗುವುದಿಲ್ಲವೋ. ಹೇಗೆಂದರೆ ರಜ್ಜುವಿನಲ್ಲಿ ಕಲ್ಪಿತವಾದ ಸರ್ಪವು ಹೇಗೆ ರಜ್ಜುವಿಗೆ ಕಾರಣವಾಗುವುದಿಲ್ಲವೋ. ಆ ಸರ್ಪ ಹಗ್ಗಕ್ಕೇನ್ರಿ ಕಾರಣ ಆಗ್ಯದೇನ್ರಿ? ಹಾಗೆ ಆತ್ಮನಲ್ಲಿ ಕಲ್ಪಿತವಾದ ವಸ್ತು ಆತ್ಮನಿಗೆ ಕಾರಣವಾಗಲಾರದು. ಆ ತಾನೇ ಕಲ್ಪಿತದ, ಇನ್ನೊಂದು ಹೆಂಗ್ ಕಾರಣ ಆಗ್ತದ್ರಿ ಅದು? ವಸ್ತು ಕಲ್ಪಿತನೆ. ಇನ್ನು 367 ಏನ್ ಹೇಳ್ತಾರ ನೋಡ್ರಿ, ಹೇಗೆಂದರೆ ಒಂದೇ ರಜ್ಜುವಿನಲ್ಲಿ ಅನೇಕ ಪುರುಷರಿಗೆ ದಂಡ, ಸರ್ಪ, ಪೃಥ್ವಿಯ ರೇಖಾ, ಜಲಧಾರೆಗಳು ಭ್ರಾಂತಿಯಿಂದ ತೋರುತ್ತವೆ. ಆ ಭ್ರಾಂತಿಯಲ್ಲಿ 2 ಅಂಶಗಳಿರುತ್ತವೆ. ಏನದಪ್ಪ ಅಂತ ಕೇಳಿದ್ರೆ, ಒಂದನೆಯದು ಸಾಮಾನ್ಯ ಇದಂ ಅಂಶವಿರುತ್ತದೆ ಮತ್ತು ಎರಡನೆಯದು ಸರ್ಪವೇ ಮೊದಲಾದ ವಿಶೇಷ ಅಂಶಗಳಿರುತ್ತದೆ. ವಿಶೇಷ ಅಂಶ. ಒಂದು ಸಾಮಾನ್ಯ ಇದು ಅನ್ನೋದು ಏನದ? ಸಾಮಾನ್ಯ ಅಂಶ ಅದ ರೀ. ಇನ್ನು ಸರ್ಪ, ದಂಡ, ರೇಖಾ, ಇವು ಪುಷ್ಪಧಾರೆ ಇವೆಲ್ಲ ಏನದಾವ? ಇವೆಲ್ಲ ಕಲ್ಪಿತ ವಿಶೇಷ ಅಂಶ ಅದಾವ. ಕಲ್ಪಿತ ವಿಶೇಷ. ಆ ಸಾಮಾನ್ಯ ಇದಂ ಅಂಶವು ಸರ್ಪವೇ ಮೊದಲಾದ ವಿಶೇಷ ಅಂಶಗಳಲ್ಲಿ ಪೂರ್ಣವಾಗಿ ವ್ಯಾಪಕವಿರುತ್ತದೆ. ಏನು? ಆ ಸಾಮಾನ್ಯ ಇದಂ ಅಂಶವು ಸರ್ಪವೇ ಮೊದಲಾದ ವಿಶೇಷ ಅಂಶಗಳಲ್ಲಿ ಸಾಮಾನ್ಯ ಅಂಶ ವ್ಯಾಪಕ, ಪೂರ್ಣವಾಗಿ ವ್ಯಾಪಕವಿರುತ್ತದೆ. ಬರೋಬರಿ. ಒಂದನೇದ್ದು, ಇದು ಸರ್ಪವಿರುತ್ತದೆ, ಇದು ದಂಡವಿರುತ್ತದೆ, ಇದು ಪೃಥ್ವಿಯ ರೇಖಾ ಇರುತ್ತದೆ, ಇದು ಜಲಧಾರೆ ಇರುತ್ತದೆ.
ಇದು 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 ಅನ್ನೋದು ಅವಕ್ಕೆಲ್ಲ 3-4ರಲ್ಲಿ ಅದ ಇಲ್ರಿ ಅದು ಅನುಸೂತವಾಗಿ. ಅನುಸೂತವಾಗ್ಯದ. ಹ್ಮ್. ಇದು ಇದು ಅನ್ನೋದು ಮಾತ್ರ ಅದು ವ್ಯಾಪಕದ್ರಿ ಅದು. ವ್ಯಾಪಕ. ಆ ಸರ್ಪ ತೋರುವಾಗ ಇದು ಸರ್ಪ, ದಂಡ ತೋರುವಾಗ ಇದು ದಂಡ, ಇನ್ನ ಇದು ಪೃಥ್ವಿಯ ರೇಖಾ, ಇದು ಜಲಧಾರೆ. ಆ ಇದು ಇದು ಅನ್ನೋದು ಮಾತ್ರ ಸಾಮಾನ್ಯ ಅದ್ರಿ ಅದು. ಸಾಮಾನ್ಯದ 4 ಕಲ್ಪಿತ ವಿಶೇಷ ಹೇಳ ಮುಂದೆ ಹಿಂಗ ಹೇಳತ್ತೇವಲ್ಲ ಅದು ಸಾಮಾನ್ಯದ ಅನಿಸುತ್ತದ. ಅನಿಸುತ್ತದದು. ಇವು ಮಾತ್ರ ವ್ಯತಿರೇಕದ ನೋಡ್ರಿ, ಒಂದಿದ್ದಾಗ ಇನ್ನೊಂದಿಲ್ಲ. ಒಂದಿದ್ದಾಗ ಒಂದಿಲ್ಲ, ಇವು ವ್ಯತಿರೇಕದ. ವ್ಯತಿರೇಕ. ವ್ಯತಿರೇಕ ಅಂದ್ರೆ ಎದಕ್ಕಂತಾರ್ರಿ? ವ್ಯತಿರೇಕ ಅಂದ್ರ ಅಭಾವ ವ್ಯಾವೃತ್ತಿಗೂ ವ್ಯತಿರೇಕ ಹೇ. ಇನ್ನು ಸಾಮಾನ್ಯ ಅಂದ್ರೆ ಇದು ಅನ್ವಯ. ಅನ್ವಯ ಭಾವ ಅನುಸೂತಕ್ಕೂ ಅನ್ವಯಿಕ ಹೇ. ಯಾವಾಗ ಭಾವದ ಅನುಸೂತದ ಅದಕ್ಕೆ ಅನ್ವಯ ಅಂತ ಕರೀತಾರ್ರಿ ಅದಕ್ಕೆ. ಈ ರೀತಿಯಿಂದ ಸರ್ಪವೇ ಮೊದಲಾದ ವಿಶೇಷ ಅಂಶಗಳಲ್ಲಿ ಇದಂ ಅಂಶವು ಪೂರ್ಣವಾಗಿ ವ್ಯಾಪಕವಿರುತ್ತದೆ. ಆ ವ್ಯಾಪಕವಾದ ಸಾಮಾನ್ಯ ಇದಂ ಅಂಶವು ರಜ್ಜು ಸ್ವರೂಪವೇ ಇರುತ್ತದೆ. ಆ ಸಾಮಾನ್ಯ ಇದಂ ಅಂಶದ ಜ್ಞಾನಕ್ಕೆ ಭ್ರಾಂತಿಗೆ ಕಾರಣವಾದ ರಜ್ಜುವಿನ ಸಾಮಾನ್ಯ ಜ್ಞಾನವೆಂದು ಹೇಳುತ್ತಾರೆ. ರಜ್ಜುವಿನ ಸಾಮಾನ್ಯ ಜ್ಞಾನ ಇದು ಅಲ್ಲಾರದೆ ಅಲ್ಲಿ ತೋರುದೇ ಇಲ್ರಿ ಅದು ಭ್ರಾಂತಿಗಳು. ಅವಕ್ಕೆಲ್ಲಕ್ಕೂ ಏನಾಗ್ಯದ್ರಿ ಅದು ಆಧಾರ ಆಗ್ಯದ ನೋಡಿ. ಇದು 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 ಅನ್ನೋದು ಆ ಭ್ರಾಂತಿ ವಿಶೇಷ ಅಂಶಗಳು ತೋರುವಲ್ಲಿ ಮಾತ್ರ ಇದು ಎಲ್ಲದರಲ್ಲಿ ಅದನ್ನೇ ಅದ ಇದು. ಆ ಸಾಮಾನ್ಯ ಇದಂ ಅಂಶವು ಸತ್ಯವಿರುತ್ತದೆ. ಆ ಸಾಮಾನ್ಯ ಇದಂ ಅಂಶ ಸತ್ಯ ಅದರಿ. ಯಾಕಂದರೆ ರಜ್ಜುವಿನ ಜ್ಞಾನವಾದ ನಂತರವೂ ಕೂಡ ಆ ಇದಂ ಅಂಶವು ತೋರುತ್ತದೆ. ಭ್ರಾಂತಿ ಕಾಲದಲ್ಲಿಯೂ ಭ್ರಾಂತಿ ನಿವೃತ್ತಿ ಕಾಲದಲ್ಲಿಯೂ ಇದು ಇದು ಅದು ಇದು ಅನ್ನೋದು ಅದೇ ನೋಡ್ರಿ ಅದು. ಇದು ಅನ್ನೋದು ಅದೇ. ಏನಂದ್ರಿ? ಶಂಕರ್ ಏನೈತ್ರಿ? ಏನಂದ್ರಿ? ಏನಿಲ್ಲ ಹೋರಪ್ಪ ಹಿಡಿಲಿ. ಸಮಯ ಆಗೈತೆ. ಸಮಯ ಆಗ್ಯದ್ರಿ. ಹಾ ಹಾ